ನೋಡಿ, ರಾಜಧಾನಿ ಬೆಂಗಳೂರಿನಲ್ಲಿ ಹಾಡ ಹಗಲೇ ರೌಡಿಸಮ್ ಎಲ್ಲ ಮಾಡಲಾಗ್ತಾ ಇದೆ. ನೋಡಿ, ಎಷ್ಟೇ ಪೊಲೀಸರು ಬಿಗಿ ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಈ ಪುಡಿ ರೌಡಿಗಳ ಅಟ್ಟಹಾಸ ನಿಲ್ಲೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನಮ್ಮ ಬೆಂಗಳೂರಿನಲ್ಲಿ. ಈಗ ಹಾಡ ಹಗಲೇ ರೌಡಿಸಮ್ ಮಾಡಿ ದುಡ್ಡಿಗಾಗಿ ಡ್ರ್ಯಾಗರ್ ಅನ್ನ ಹಿಡ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ. ಬೆಂಗಳೂರಿನ ಇಂದಿರಾನಗರದಲ್ಲಾಗಿರೋ ಘಟನೆ ಇದು. ಆಟೋ ಚಾಲಕನ ಕತ್ತಿಗೆ ಡ್ಯಾಗರ್ ಅನ್ನ ಹಿಡಿದು ಧಮಕಿ ಹಾಕ್ತಾನೆ. ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಚುಚ್ಚಿಬಿಡ್ತೀನಿ ಅಂತ ಎದುರಿಸ್ತಾನಂತೆ. ಇದು ನಮ್ಮ ಬೆಂಗಳೂರಿನಲ್ಲಿ ಅದು ಹಾಡ ಹಗಲೇ ಆಗಿರುವಂಥ ಘಟನೆ ಇದು. ಯಾಕೆ ಈ ಪುಡಿ ರೌಡಿಗೆ ಪೊಲೀಸರ ಭಯ ಇಲ್ವಾ? ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ದಿಮಾಕ ಯಾರಿವನು? ನೋಡಿ, ಅಲ್ಲಿ ಆ ವಿಡಿಯೋ ನೋಡಿ, ಚಾಕು ತೋರಿಸ್ಬಿಟ್ಟು ಆ ಡ್ಯಾಗರ್ ತೋರಿಸ್ಬಿಟ್ಟು ದುಡ್ಡು ಕೊಡು ಅಂತ ಕೇಳ್ತಾ ಇದ್ದೆ ನಾನು. ಬಿಡಲ್ಲ ಇವತ್ತು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಯಾರು ಇವನು? ಇಂದಿರಾನಗರದಲ್ಲಿ ಇಷ್ಟೆಲ್ಲ ಕ್ವಾಟ್ಲೆ ಕೊಟ್ಟವನು ಅವನೇನು ಪುಡಿ ರೌಡಿನ ಅಥವಾ ರೌಡಿ ಶೀಟರ? ಆತನ ಹಿನ್ನೆಲೆ ಏನು? ಶರತ್, ಏನಂತ ಹೇಳಿದ್ರೆ, ಕೈಯಲ್ಲಿ ಒಂದು ಹರಿತವಾದ ಆಯುಧವನ್ನು ಹಿಡ್ಕೊಂಡು ಆಟೋ ಡ್ರೈವರ್ ಮೇಲೆ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಹಣಕ್ಕೆ ಡಿಮ್ಯಾಂಡನ್ನು ಇಡ್ತಾ ಆತನನ್ನು ಹೆದರಿಸುವ ಒಂದು ಕೆಲಸವನ್ನು ಮಾಡಿದ್ದಾನೆ. ಇದನ್ನು ಒಂದು ಸ್ಥಳೀಯರು ಕೂಡ ಒಂದು ವಿಡಿಯೋವನ್ನು ಮಾಡಿಕೊಂಡು ಒಂದು ಹರಿಬಿಟ್ಟಿರುವಂಥದ್ದು. ಈ ಒಂದು ಘಟನೆಯ ಹಿನ್ನೆಲೆಯನ್ನು ನೋಡಿದ್ರೆ ಅವರಿಬ್ಬರು ಪರಿಚಯಿಸ್ತಾರೆ ಅನ್ನುವಂತಹ ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದರೆ ಯಾರು ಅನ್ನೋದ್ರ ಬಗ್ಗೆ ಇದುವರೆಗೂ ಗೊತ್ತಿಲ್ಲ. ಆದರೆ ಇಂದಿರಾನಗರ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಕೂಡ ಬಂದಿರುವಂಥದ್ದು. ಈಗ ಅವರು ಯಾರು ಈ ಒಂದು ವ್ಯಕ್ತಿ ಏನಿದ್ದಾನೆ ಆಟೋ ಚಾಲಕ, ಆತನನ್ನು ಕರೆಸಿ ಒಂದು ಕಂಪ್ಲೇಂಟನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಆಧಾರದ ಮೇಲೆ ಆತ ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾರೆ. ಇಲ್ಲಿ ಮೇಲ್ನೋಟಕ್ಕೆ ನಾವು ನೋಡ್ತಾ ಹೋದ್ರೆ ಅವರಿಬ್ಬರು ಪರಿಚಯಿಸ್ತಾರೆ ಅನ್ನುವಂಥದ್ದು ಕಾಣ್ತಾ ಇದೆ. ಆದರೆ ಈ ಪರಿಚಯಿಸ್ತಾರೆ ಆಗಿದ್ರೂ ಕೂಡ ಈ ರೀತಿಯಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಆಯುಧವನ್ನು ಹಿಡ್ಕೊಂಡು ಈ ರೀತಿಯಾಗಿ ಎದುರಿಸುವಂಥದ್ದು ಮತ್ತು ಬೆದರಿಕೆ ಹಾಕುವಂಥ ಕೆಲಸಗಳ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥದ್ದು ಕೂಡ ಕಾಣ್ತಾ ಇರುವಂಥದ್ದು. ಯಾಕಂದ್ರೆ ಅವರಿಬ್ರು ಆ ಆಟೋ ಚಾಲಕರು ಇಬ್ಬರು ನಿಂತಿದ್ದಂಥ ಸ್ಥಳದಲ್ಲಿ ಅದು ಕೂಡ ಒಂದು ಖಾಸಗಿ ಶಾಲೆ ಆಗಿರೋದ್ರಿಂದಾಗಿ ಸಹಜವಾಗಿ ಕೂಡ ಮಕ್ಕಳು ಮತ್ತು ಪೋಷಕರು ಓಡಾಡ್ತಾ ಇರ್ತಾರೆ. ಈ ರೀತಿಯಾಗಿ ಹೆದರಿಸೋದ್ರಿಂದಾಗಿ ಮಕ್ಕಳಲ್ಲಿ ಭಯಭೀತ ಆಗ್ಬೋದು, ಸಾರ್ವಜನಿಕರಿಗೂ ಕೂಡ ಹೆದರಿಕೆ ಆಗ್ಬೋದು. ಈ ರೀತಿಯಾಗಿ ಹೆದರಿಕೆಯನ್ನು ಹುಟ್ಟಿಸುವಂತಹ ನಿಟ್ಟಿನಲ್ಲಿ ಆತ ಏನಾದರೂ ಉದ್ರೇಕಕ್ಕೊಳಗಾಗಿ ಹಲ್ಲೆಯನ್ನು ಮಾಡಿದ್ದೇ ಆದರೆ ಅದಕ್ಕೆ ಜವಾಬ್ದಾರಿ ಯಾರು ಅನ್ನೋಂಥ ಪ್ರಶ್ನೆ ಕೂಡ ಕಾಡುತ್ತೆ. ಹಾಗಾಗಿ ಆತನನ್ನು ಕರೆಸಿ ಪೊಲೀಸರು ಕೂಡ ಬುದ್ಧಿಯನ್ನು ಹೇಳಬೇಕಾಗುತ್ತೆ. ಮತ್ತೆ ಈ ರೀತಿಯಾದಂಥ ಮಾಡುವಂಥ ಪುಂಡಾಟಿಕೆ ಮಾಡೋರಿಗೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಕೂಡ ಇರುವಂಥದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.